ಗೋವಿಂದ ಎಲ್ಲರಿಗೆಲ್ಲ ಒಳ್ಳೆಯದಾಗಲಿ ವೆಂಕಟರಮಣ ಗೋವಿಂದ ಭಾರತೀಯ ಸೈನಿಕರಿಗೆ ಭಾರತೀಯ ಸೈನಿಕರಿಗೆ ಏನು ಇವತ್ತು ಭಾರತದ ರಕ್ಷಣಾ ಪಡೆಗಳ 3 ಪಡೆಗಳ ವತಿಯಿಂದ ಇವತ್ತು ಪಾಕಿಸ್ತಾನದ ಮೇಲೆ ನಿನ್ನೆ ರಾತ್ರಿ ಸುಮಾರು 1:45 ಸಂದರ್ಭದಲ್ಲಿ ಬಹಳ ದೊಡ್ಡದಾದಂಥ ಒಂದು ಏರ್ ಸ್ಟ್ರೈಕ್ ಅನ್ನ ಮಾಡಿರ್ತಕ್ಕಂಥದ್ದು ಈಗಾಗಲೇ ಇಡೀ ದೇಶ ನೋಡ್ತಾ ಇರ್ತಕ್ಕಂಥದ್ದು, ಇಡೀ ದೇಶ ಸಂಭ್ರಮವನ್ನು ಪಡ್ತಾ ಇರ್ತಕ್ಕಂಥದ್ದು. ಏನು ಪಹಲ್ಗಾಮ್ನಲ್ಲಿ ಜಿಹಾದಿ ಮಾನಸಿಕತೆಯ ಭಯೋತ್ಪಾದಕರು ಹಿಂದೂಗಳನ್ನು ನೀವು ಹಿಂದೂನ ಅಂತ ಕೇಳಿ ಧರ್ಮವನ್ನು ಕೇಳಿ ಅತ್ಯಂತ ಭೀಕರವಾಗಿ ನರಮೇಧವನ್ನು ನಡೆಸಿದ್ರು. ಈ ನರಮೇಧಕ್ಕೆ ಇಡೀ ದೇಶಾದ್ಯಂತ ಪ್ರತೀಕಾರ ಆಗಬೇಕು ಅಂತೇಳಿ ಅತ್ಯಂತ ಒಕ್ಕರಲಿನಿಂದ ಆಗ್ರಹವನ್ನು ಪಡಿಸಿದ್ವಿ. ಅದರ ಭಾಗವಾಗಿ ಏನು ಕೇಂದ್ರ ಸರ್ಕಾರ ಸುಮಾರು 9ಕ್ಕೂ ಹೆಚ್ಚು ಭಯೋತ್ಪಾದಕರು ಹಾಗೆ ಭಯೋತ್ಪಾದಕರಿಗೆ ಸಹಕರಿಸಿದಂಥ ಸ್ಥಳೀಯರ ಮನೆಗಳನ್ನು ಧ್ವಂಸ ಮಾಡ್ತಕ್ಕಂಥ ಕೆಲಸವನ್ನು ಹಾಗೆ ಈ ಜಿಹಾದಿ ಭಯೋತ್ಪಾದಕರನ್ನ ಹತ್ಯೆ ಮಾಡ್ತಕ್ಕಂಥ ಕೆಲಸವನ್ನು ಸಹ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಏನು ಇವತ್ತು ಮ್ಯಾಕ್ ಡ್ರಿಲ್ ಮಾಡ್ತೀವಿ ಅಂತೇಳಿ ಇಡೀ ಪ್ರಪಂಚಕ್ಕೆ ಸಂದೇಶವನ್ನು ಸಾರಿ ಯುದ್ಧವನ್ನು ಸಾರ್ತೀವಿ ಅಂತೇಳಿ ಘೋಷಣೆಯನ್ನು ಮಾಡಿದ್ರು. ಎಲ್ಲರನ್ನು ಮ್ಯಾಕ್ ಡ್ರಿಲ್ನ ಕಡೆಗೆ ಕೇಂದ್ರಿತವಾಗಿ ಇವತ್ತು ಮ್ಯಾಕ್ ಡ್ರಿಲ್ ಆಗುತ್ತೆ, ಅದಾದ ನಂತರ ದಾಳಿ ಮಾಡ್ತಾರೆ ಅಂತೇಳಿ ಕಾಯ್ಕೊಂಡಿದ್ರು. ಆದರೆ ಏನು ಮೋದಿ ಸರ್ಕಾರದ ಎದೆಗಾರಿಕೆಯನ್ನ ಇಡೀ ವಿಶ್ವ ಮೆಚ್ಚಬೇಕು. ಆ ರೀತಿಯಲ್ಲಿ ಇಡೀ ವಿಶ್ವ ಮ್ಯಾಕ್ ಡ್ರಿಲ್ ಕಡೆಗೆ ನೋಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿ ಏನು ದೀಪಾವಳಿಯನ್ನು ಆಚರಿಸಿರ್ತಕ್ಕಂಥದ್ದು ಭಾರತೀಯ ಸೇನೆ ಅಕ್ಷರಶಃ ದೀಪಾವಳಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸುಮಾರು 9 ಕಡೆಗಳಲ್ಲಿ ಇವತ್ತು ಏನು ಉಗ್ರರ ಕ್ಯಾಂಪ್ಗಳಿದ್ದು ಅದು ಅಜ್ಮಲ್ ಕಸಬ್ ಎಲ್ಲಿ ತರಬೇತಿಯನ್ನು ಪಡೆದಿದ್ದ ಆ ತರಬೇತಿ ಕೇಂದ್ರವೂ ಸೇರಿದಂತೆ ಎಲ್ಲಾ ಜಿಹಾದಿ ಭಯೋತ್ಪಾದಕರ ಕ್ಯಾಂಪ್ಗಳನ್ನ ಧ್ವಂಸ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಭಾರತೀಯ ಸೇನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ. ಏನು ಹಲವಾರು ಜನ ಹೇಳ್ತಾರೆ ಭಾರತ ಬರೀ POK ವಶಪಡಿಸ್ಕೊಂಡಿಲ್ಲ ಅಂತೇಳಿ, ಆದ್ರೆ ಇವತ್ತು ಎಲ್ಲರೂ ತಿಳ್ಕೋಬೇಕು, POK ಅಲ್ಲ, ಪಾಕಿಸ್ತಾನದ ಸುಮಾರು 70 ಕಿಲೋಮೀಟರ್ ಒಳಗಡೆ ನುಗ್ಗಿ ಇವತ್ತು ಭಾರತೀಯ ಸೇನೆ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿರ್ತಕ್ಕಂಥದ್ದು. ಸುಮಾರು 26 ನಿಮಿಷಗಳ ಕಾಲ ನಮ್ಮ ಸೇನೆ ಪಾಕಿಸ್ತಾನದಲ್ಲಿ ಇದ್ದಂಥದ್ದು. ನಾವೆಲ್ಲರೂ ಸಹ ಆ ಸೇನೆಗೆ ಆ ಸೈನಿಕರ ಮನೋಬಲಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕು. ಇಂದು ಸಹ ಇವತ್ತೇನು ಪ್ರತೀಕಾರ ಮಾಡಿದ್ದಾರೆ ಇದು ಅತ್ಯಂತ ಸಂತೋಷದ ವಿಚಾರ. ಆದರೆ ಇಡೀ ಸಮಾಜದಲ್ಲಿ ಮತ್ತಷ್ಟು ನಿರೀಕ್ಷೆ, ಪ್ರತೀಕಾರದ ನಿರೀಕ್ಷೆ ಹೆಚ್ಚಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ 26 ಜನರ ಜೀವಕ್ಕೆ ನಾವು ಕೇವಲ ಈ ಒಂದು ದಾಳಿನಲ್ಲಿ ಸುಮಾರು 100 ಜನ ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ 100 ಜನರ ಭಯೋತ್ಪಾದಕರ ಸಾವು ಮಾತ್ರ ನಮ್ಮ ಅಪೇಕ್ಷೆ ಆಗಿಲ್ಲ. ಇಡೀ ಭಯೋತ್ಪಾದಕರ ಸಮುದಾಯ ಏನಿದೆ, ಆ ಭಯೋತ್ಪಾದಕರು ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಸಹ ಹುಡುಕಿ ಹತ್ಯೆ ಮಾಡಬೇಕು. ಇಡೀ ದೇಶ ಭಾರತೀಯ ಸೇನೆಯೊಂದಿಗೆ ಹಾಗೆ ಮೋದಿ ಸರ್ಕಾರದೊಂದಿಗೆ ಈ ವಿಚಾರದಲ್ಲಿ ನಿಲ್ಲುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಬನ್ನೇರುಘಟ್ಟ ವೃತ್ತದಲ್ಲಿ ಒಂದು ವಿಜಯೋತ್ಸವ ಕಾರ್ಯಕ್ರಮವನ್ನ ಆಚರಿಸಿರ್ತೇವೆ.